ನಮಸ್ಕಾರ ರೀ ಎಲ್ಲರೂ. ಇವತ್ತು ನಿಮ್ಗೆ ಆಲೂಗಡ್ಡೆ ಮತ್ತು ಕಡ್ಲೆಕಾಳು ಒಂದು ಪಲ್ಯ ಮಾಡಿ ತೋರಿಸ್ತೀನಿ. ಆಲೂಗಡ್ಡೆ ಮತ್ತು ಕಡ್ಲೆಕಾಳು ಯಾರು ಇಷ್ಟಪಡಂಗಿಲ್ಲ ಅವ್ರು ಈ ಥರ ಒಂದು ಸರ್ತಿ ಪಲ್ಯ ಮಾಡ್ಕೊಂಡ್ರೆ ವಾರದಾಗ ಒಂದು 2-3 ಸರ್ತಿಯಾರು ಮಾಡ್ಕೊಂಡು ತಿಂತೀರಿ. ಈ ಪಲ್ಯ ಮಾಡೋಕೆ ಟೊಮೆಟೊ, ಉಳ್ಳಾಗಡ್ಡಿ, ಕೊತ್ತಂಬರಿ ಮತ್ತು ಒಂದು ಆಲೂಗಡ್ಡೆ, ಒಂದು ಅಥವಾ 2 ನೀವು ಭಾಜಿದ ಕ್ವಾಂಟಿಟಿ ಎಷ್ಟು ಬೇಕಂತ ಅದ್ರ ಮೇಲೆ ಡಿಪೆಂಡ್. ಆಮೇಲೆ ಕಡ್ಲೆಕಾಳು ಒಂದು ಬಟ್ಲು ಆಗುವಷ್ಟನ್ನು ಮೊದಲು ರಾತ್ರಿ ನೆನೆಯಕ್ಕೆ ಹಾಕಿ ಆಮೇಲೆ ಮುಂಜಾನೆ ಎದ್ದದನ್ನ ಬಾಯ್ಲ್ ಮಾಡ್ಕೊಂಡೀನಿ. ನೀವು ಅದೇ ಥರ ಮಾಡ್ಕೊರಿ. ಆಮೇಲೆ ಪಲ್ಯ ಮಾಡೋಕೆ ಒಂದು ಕಡಾಯಿ ಒಳಗೆ ಎಣ್ಣೆ ಒಂದು ಸ್ವಲ್ಪ ಆಮೇಲೆ ತುಪ್ಪ ಒಂದು ಸ್ವಲ್ಪ ಎರಡು ಮಿಕ್ಸ್ ಮಾಡಿ ಹಾಕೋರಿ. ಎಣ್ಣೆ ಕಾದ್ಮ್ಯಾಗ ಜೀರಿಗೆ, ಸಾಸಿವೆ ಆಮೇಲೆ ಉದ್ದಿನಬೇಳೆ ಹಾಕಿರಿ. ಹಿಂಗೂ ಒಂದು ಸ್ವಲ್ಪ ಹಾಕಿರಿ. ಅದೆಲ್ಲ ಚಟ್ಪಟ ಆದ್ಮ್ಯಾಗ ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿರ್ತದಲ್ಲ ಅದನ್ನ ಹಾಕೋರಿ. ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಕಚ್ಚಾ ಇದ್ರೂ ಚಲೋ ಅನ್ಸಂಗಿಲ್ಲ. ಉಳ್ಳಾಗಡ್ಡಿ ಫ್ರೈ ಆದ್ಮ್ಯಾಗ ಅದ್ರೊಳಗೆ ಬಟಾಟೊ ಹಾಕೋರಿ. ಬಟಾಟುನು ಒಂದು ಸ್ವಲ್ಪ ಮೆತ್ತಗಾಗೋಸ್ ತನಕ ಹುರ್ಕೊಳ್ಳೋದು ಎಣ್ಣೆ ಒಳಗೆ. ಬಟಾಟೊ ಏನೋ ಒಂದು ಸ್ವಲ್ಪ ಫ್ರೈ ಮಾಡಿದ್ರೂ ಮೆತ್ತಗಾಗ್ತದೆ ಎಣ್ಣೆ ಒಳಗೆ. ಬಟಾಟೊ ಫ್ರೈ ಆದ್ಮ್ಯಾಗ ಅದ್ರೊಳಗೆ ಟೊಮೆಟೊ ಹಾಕೋದು. ಟೊಮೆಟೊ ಫ್ರೈ ಆಗ್ಬೇಕಂದ್ರೆ ಅದ್ರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕ್ಕೊಂಡ್ಬಿಟ್ರಿ ನೀವು. ಇನ್ನು ಇದ್ರೊಳಗೆ ಬಾಯ್ಲ್ ಮಾಡಿ ಇಟ್ಟಿದ್ದ ಕಡ್ಲೆಕಾಳು ಹಾಕ್ಕೊಳ್ಳೋದು. ಇದು ಕಡ್ಲೆಕಾಳನ್ನ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳಕ್ಕೆ ಹತ್ತಂಗಿಲ್ಲ. ಒಂದು 2 ನಿಮಿಷ ಆದರೆ ಸಾಕಾಗ್ತದೆ. ಎಣ್ಣೆ ಒಳಗೆ ಮಿಕ್ಸ್ ಆಗ್ಬೇಕದ. ಆಮೇಲೆ ಇದ್ರೊಳಗೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೋರಿ. ಒಂದು ಸತಿ ಅರ್ಶಿಣ ಪುಡಿ ಎಲ್ಲನೂ ಚಲೋದಂಗೆ ಮಿಕ್ಸ್ ಮಾಡ್ಕೊರಿ ಅದ್ರೊಳಗೆ. ಅರ್ಶಿಣ ಪುಡಿ ಮಿಕ್ಸ್ ಮಾಡ್ಕೊಂಡು ಆದ್ಮ್ಯಾಗ ಅದ್ರೊಳಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕೋದು. ನಿಮ್ಗೆ ರುಚಿಗೆ ಎಷ್ಟು ಬೇಕಷ್ಟು. ನಾನು ಇಲ್ಲಿ 1 ಸ್ಪೂನ್ ಯೂಸ್ ಮಾಡೀನಿ. ನಂದು ಖಾರ ಭಾಳ ಸ್ಟ್ರಾಂಗ್ ಅದ ಅಂತ. ಖಾರನೂ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ಅದ್ರೊಳಗೆ ಈ ಕಡ್ಲೆಕಾಳು ಏನು ಕುದಿಸಿದ ನೀರು ಇರ್ತದಲ್ಲ ಅದನ್ನ ಯೂಸ್ ಮಾಡೋದು. ಬೇರೆ ನೀರು ಹಾಕಕ್ಕೆ ಹೋಗಬೇಡ್ರಿ. ಕಡ್ಲೆಕಾಳು ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಜೊತೆ ಟೊಮೆಟೊ ಜೊತೆ ಚಲೋದಂಗೆ ಮಿಕ್ಸ್ ಆಗಬೇಕು. ಆ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊರಿ ಒಂದು ಸರ್ತಿ. ಇನ್ನು ಇದ್ರೊಳಗೆ ಕಟ್ ಮಾಡಿಟ್ಟಿದ್ದು ಕೊತ್ತಂಬರಿ ಹಾಕ್ಕೊಳ್ಳೋದು ಮ್ಯಾಗ. ಇದನ್ನು ಒಂದು ಸರ್ತಿ ಎಲ್ಲನೂ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡು ಆದ್ಮ್ಯಾಗ ಇದ್ರೊಳಗೆ ಒಂದು ಸ್ವಲ್ಪ ಅರ್ಧಕ್ಕಿಂತನೂ ಅರ್ಧ ಲಿಂಬೆಹಣ್ಣು ತೊಗೊಂಡು ಅದ್ರೊಳಗೆ ಹಾಕೋದು. ನೀವು ಇದ್ರೊಳಗೆ ಒಂದು ಸ್ವಲ್ಪ ಸ್ವೀಟ್ನೆಸ್ ಬೇಕಂತಂದ್ರೆ ಬೆಲ್ಲನೂ ಯೂಸ್ ಮಾಡ್ಕೋಬಹುದು. ನಾ ಬೆಲ್ಲ ಏನು ಹಾಕಿಲ್ಲ, ಜಸ್ಟ್ ಲಿಂಬೆಹಣ್ಣು ಅಷ್ಟು ಹಾಕ್ಕೊಂಡೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಬಾಯ್ಲ್ ಆಗಕ್ಕೆ ಬಿಟ್ಬಿಡೋದು. ಜಾಸ್ತಿ ಹೊತ್ತೇನು ಹತ್ತಂಗಿಲ್ಲ, ಯಾಕಂದ್ರೆ ನಾವು ಮೊದಲು ಕಡ್ಲೆಕಾಳು ಬಾಯ್ಲ್ ಮಾಡ್ಕೊಂಡೆವು. ಅದಕ್ಕೆ ಒಂದು 5 ನಿಮಿಷ ಆದರೆ ಸಾಕಾಗ್ತದೆ. ಆಲೂಗಡ್ಡೆ ಮತ್ತು ಕಡ್ಲೆಕಾಳಿನ ಪಲ್ಯ ತಯಾರಾಗ್ಯದ. ನಾರ್ಮಲಿ ಕಾಳು ಪಲ್ಯ ಯಾರೂ ತಿನ್ನೋಕೆ ಇಷ್ಟಪಡಂಗಿಲ್ಲ. ಆದ್ರೆ ನೀವು ಈ ಥರ ಒಂದು ಸರ್ತಿ ಮಾಡ್ಕೊಂಡು ನೋಡಿರಿ. ವಾರದಾಗ ಒಂದು 2-3 ಸರ್ತಿ ಫಿಕ್ಸ್ ಇರ್ತದೆ ಈ ಪಲ್ಯ ನಿಮ್ಗೆ. ನೋಡಿರಿ, ಈಗ ನಂದು ಪಲ್ಯ ಸರ್ವ್ ಮಾಡೋಕೆ ತಯಾರಾಗ್ಯದ. ನಿಮಗೆ ಆಲೂಗಡ್ಡೆ ಮತ್ತು ಕಡ್ಲೆಕಾಳು ಪಲ್ಯ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಇದನ್ನು ರೊಟ್ಟಿ ಜೊತೆ ಸರ್ವ್ ಮಾಡತ್ತೀನಿ. ರೊಟ್ಟಿ, ಕಾಳು ಪಲ್ಯ, ಮೊಸರು ಇಲ್ಲಾಂದ್ರೆ ಮಜ್ಜಿಗೆ ಇದ್ರೆ ಸೂಪರ್ ಇರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿರಿ.